ಪ್ರತಾಪ್ ಸಿಂಹಗೆ ಈ ಬಾರಿ ಕೈ ತಪ್ಪಲಿದೆಯಾ ಬಿಜೆಪಿಯ ಟಿಕೆಟ್? ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಚರ್ಚೆ ವ್ಯಾಪಕವಾಗಿ ಗರಿಗೆದರಿದೆ. ಪ್ರತಾಪ್ ಸಿಂಹ ಬದಲಿಗೆ ಯದುವೀರ್ ಒಡೆಯರ್ಗೆ ಈ ಬಾರಿ ಬಿಜೆಪಿಯ ಟಿಕೆಟ್ ನೀಡಲಾಗುತ್ತಾ? ಪ್ರತಾಪ್ ಸಿಂಹಗೆ ಲೋಕ ಟಿಕೆಟ್ ತಪ್ಪಿಸೋದಕ್ಕೆ ಹಲವು ಕಾರಣಗಳಿದೆ, ಆ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಪ್ರತಾಪ್ ಸಿಂಹ ವಿರೋಧಿ ಬಣದಿಂದ ಹೈಕಮಾಂಡ್ಗೆ ಪ್ರತಾಪ್ ಸಿಂಹ ಬಗ್ಗೆ ಸಾಕಷ್ಟು ದೂರುಗಳೋಗಿದೆ ಅಂತ. ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ರಾಜಕೀಯ ಭವಿಷ್ಯ ಮುಂದೆ ಏನು? ಪ್ರಶ್ನಾರ್ಥಕ. ಅಂದ್ರೆ ಟಿಕೆಟ್ ಅನೌನ್ಸ್ ಆಗೋವರೆಗೂ ಕೂಡ ಚರ್ಚೆ ಹಂತದಲ್ಲೇ ಇದೆ ಇದು. ಪ್ರತಾಪ್ ಸಿಂಹಗೆ ಬಾರಿ ಟಿಕೆಟ್ ಸಿಗಲ್ಲ, ಯದುವೀರ್ ಒಡೆಯರಿಗೆ ಟಿಕೆಟ್ ಕೊಡಲಾಗುತ್ತೆ. ಈ ಎಲ್ಲ ಅಂಶಗಳು ವ್ಯಾಪಕವಾಗಿ ಬಿಜೆಪಿಯಲ್ಲೇ ಹೆಚ್ಚು ಚರ್ಚೆಯಾಗ್ತಾ ಇದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹೇಳಿಕೆಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಳಿವು ಸಿಕ್ಕಿತ್ತು. 4 ಗೋಡೆ ಮಧ್ಯೆ ಚರ್ಚೆ ಆಗಿರೋದನ್ನ ಬಹಿರಂಗವಾಗಿ ಹೇಳಲ್ಲ, ಯಾರು ಗೆಲ್ತಾರೋ ಅಂತ ಅಭ್ಯರ್ಥಿಯನ್ನ ಹುಡುಕಿ ಮೈಸೂರಿನಿಂದ ಈ ಬಾರಿ ಟಿಕೆಟ್ ಕೊಡ್ತೀವಿ ಅನ್ನೋದನ್ನು ಹೇಳಿದ್ರು. ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬೋದಾಗಿತ್ತು, ಉತ್ತಮ ಕೆಲಸ ಮಾಡಿದ್ದಾರೆ, 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ, ಪ್ರತಾಪ್ ಸಿಂಹನೇ ಈ ಬಾರಿಯೂ ನಮ್ಮ ಅಭ್ಯರ್ಥಿ ಅಂತ. ಬಟ್ ಅಂತ ಸ್ಟೇಟ್ಮೆಂಟ್ ರಾಜ್ಯಾಧ್ಯಕ್ಷರಿಂದಾಗ್ಲಿ ವಿರೋಧ ಪಕ್ಷದ ನಾಯಕರಿಂದಾಗ್ಲಿ ಬಂದಿಲ್ಲ. ಮತ್ತೊಂದು ಕಡೆ ಒಂದಾದ್ಮೇಲೆ ಒಂದು ಸಾಲು ಹೆಸರುಗಳು ಬರ್ತಾನೆ ಹೋಗ್ತಾ ಇದೆ. ಸಾರಾ ಮಹೇಶ್ ಅವರ ಹೆಸರು ಬಂದೋಯ್ತು, ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಬಂದೋಯ್ತು, ಈಗ ಯದುವೀರ್ ಒಡೆಯರ್ರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅವರನ್ನ ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ ಅಂತ ಬಹಳಷ್ಟು ಕಾರಣಗಳಿದೆ. ಮಾತೆ ಮೃತ್ಯುವಾಯಿತು ಪ್ರತಾಪ್ ಸಿಂಹ ಅವರಿಗೆ. ಬಹಳ ವಾಗ್ದಾಳಿಗಳನ್ನು ನಡೆಸಿದ್ರು. ಅದು ಕಾಂಗ್ರೆಸ್ ಸರ್ಕಾರ ಇರಬಹುದು ಅಥವಾ ಗೌಡರ್ ಫ್ಯಾಮಿಲಿ ಮೇಲೆ ಇರಬಹುದು. ಏನೆಲ್ಲ ಅವರು ಟೀಕಾ ಪ್ರಹಾರಗಳನ್ನು ಮಾಡಿದ್ರಲ್ಲ, ಸಿದ್ಧಾಂತಕ್ಕೆ ಮಾತ್ರ ಅಂಟ್ಕೊಂಡಿದ್ರು. ಆದರೆ ಪಕ್ಷದಲ್ಲಿ ಯಾರನ್ನು ಕೂಡ ಅವರು ಜೊತೆಗೆ ಇಟ್ಕೊಳ್ಳಿಲ್ಲ, ಯಾರ ಜೊತೆಗೂ ಕೂಡ ಸಮನ್ವಯತೆ ಹೊಂದಲಿಲ್ಲ. ಮೈಸೂರಿನಲ್ಲಿರುವಂಥ ಸಾಕಷ್ಟು ಬಿಜೆಪಿಯ ನಾಯಕರು ಮತ್ತು ಶಾಸಕರ ಜೊತೆಗೇನೆ ಅವ್ರಿಗೆ ಅಸಮಾಧಾನಗಳಿದೆ, ಕಾರ್ಯಕರ್ತರ ಹಂತದಲ್ಲೂ ಕೂಡ ಅಸಮಾಧಾನ ಇದೆ ಅನ್ನುವಂಥದ್ದೆಲ್ಲ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೂಡ ಮಾಧ್ಯಮಗಳ ಜೊತೆ ಮಾತಾಡೋ ಸಂದರ್ಭದಲ್ಲಿ, ನ್ಯೂಸ್ ಫಸ್ಟ್ ಜೊತೆಗೂ ಮಾತಾಡೋ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳ್ತಾ ಇದ್ರು, ನನಗೆ ಗಾಡ್ ಫಾದರ್ ಅನ್ನುವಂಥದ್ದು ಯಾರೂ ಇಲ್ಲ, ತಾಯಿ ಚಾಮುಂಡೇಶ್ವರಿಯನ್ನು ನಂಬಿದ್ದೀನಿ, ಆಕೆಯೇ ನನ್ನ ಗಾಡ್ ಫಾದರ್, ಅದನ್ನು ಹೊರತುಪಡಿಸಿದ್ರೆ ನಾನು ಇನ್ಯಾರ ಮನೆಗೆ ಅಲಿಯೋದಿಲ್ಲ ಟಿಕೆಟ್ಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಸೊ ನೋಡ್ತಾ ಹೋಗೋಣ, ಹಾಗಿದ್ರೆ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು? ಪ್ರತಾಪ್ ಸಿಂಹ ಬದಲು ಯದುವೀರ್ರಿಗೆ ಟಿಕೆಟ್ ಯಾಕೆ? ಅದೊಂದು ಕಂಪ್ಯಾರಿಸನ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾರೆ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ. ಬಹುಶಃ ಈ ಸಲ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಇದೇ ಕಾರಣ ಆಗಬಹುದು. ಮತ್ತೊಂದು ಕಡೆ ಯದುವೀರ್ರ ವಿಚಾರ ನೋಡಿದ್ರೆ ರಾಜಸ್ಥಾನದಿಂದ ಅವ್ರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒತ್ತಡ ಇದೆ. ಯಾಕಂದ್ರೆ ಆ ಮನೆತನದಿಂದ ಇಲ್ಲಿಗೆ ಸೊಸೆಯಾಗಿ ಬಂದಿರುವಂಥದ್ದು ರಾಜಕುಮಾರಿ ತೇಶಿಕಾ ಸಿಂಗ್. ಹೀಗಾಗಿ ಇನ್ನು ಸೋಮಣ್ಣ ವಿರೋಧಿ ಬಣದ ಷಡ್ಯಂತ್ರ ಇದೆ ಅಂತ. ಸೋಮಣ್ಣನವರ ವಿರೋಧಿ ಬಣ ಷಡ್ಯಂತ್ರ ಮಾಡ್ತಾ ಇದೆ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಸಿಗಬಾರದು ಅಂತ. ಅದು ಹೈಕಮಾಂಡ್ ಅನ್ನ ತಲುಪಿ ಟಿಕೆಟ್ ಮಿಸ್ ಆಗಬಹುದು ಪ್ರತಾಪ್ ಸಿಂಹರಿಗೆ ಅಂತ. ಈ ಕಡೆ ನೋಡಿದ್ರೆ ಪತ್ನಿ ಕುಟುಂಬದಿಂದ ಟಿಕೆಟ್ಗಾಗಿ ಬ್ಯಾಟಿಂಗ್. ನಾನು ಈಗಾಗಲೇ ಹೇಳಿದಾಗೆ ಬೀಗತನ, ರಾಜಸ್ಥಾನ ಮತ್ತೆ ಮೈಸೂರಿನ ರಾಜಮನೆತನ ಇದೆಯಲ್ಲ, ಅವರಿಗೆ ಬೀಗಸ್ತಿಕೆ ಇದೆ. ಹೀಗಾಗಿ ಅಲ್ಲಿಂದ ಒತ್ತಡ ಬರ್ತಾ ಇದೆ ಅಥವಾ ಅಲ್ಲಿಂದ ಬುಲಾವ್ ಬರ್ತಾ ಇದೆ, ಯದುವೀರನ್ನ ಈ ಬಾರಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದು. ಇನ್ನು ಪ್ರತಾಪ್ ಸಿಂಹ ಅವರ ಪರವಾಗಿ ಶಾಸಕರು ಮತ್ತೆ ಕೆಲ ನಾಯಕರನ್ನ ಅವರು ತೀವ್ರವಾಗಿ ವಿರೋಧಿಸ್ಕೊಂಡು ಬಂದಿದ್ದು. ರಾಮದಾಸ್ ಅವರ ವಿಚಾರ ಇರಬಹುದು, ಇನ್ನುಳಿದಂತಹ ಬಿಜೆಪಿ ನಾಯಕರೇನಿದ್ದಾರೆ ಸ್ಥಳೀಯವಾಗಿ ಮೈಸೂರಿನಲ್ಲಿ ಕಾರ್ಯಕರ್ತರ ಹಂತದಲ್ಲೂ ಮುಖಂಡರ ಹಂತದಲ್ಲೂ ವಿರೋಧವೇ ಹೆಚ್ಚು ಪ್ರತಾಪ್ ಸಿಂಹ ಅವರಿಗೆ ಅನ್ನೋ ರೀತಿ ಅವರ ಮಾತಿನ ಧಾಟಿ ಕೂಡ ಹಾಗೆ ಇರ್ತಾ ಇತ್ತು. ಅದೆಲ್ಲವೂ ಈಗ ಮೈನಸ್ ಆಗ್ತಾ ಇದೆ ಅಂತ. ಇತ್ತ ರಾಜ್ಯಸಭಾ ಸದಸ್ಯ ಹರ್ಷವರ್ಧನ್ ಸಿಂಗ್ ಯದುವೀರ್ರ ಪರವಾಗಿ ಲಾಬಿ ನಡೆಸಿದ್ದಾರೆ. ಲಾಬಿ ನಡೆಸೋದು ಒಂದು ಹಂತ ಆದರೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಮನಸ್ಸು ಮಾಡಿದರೆ ಯದುವೀರ್ ಒಡೆಯರ್ ಯಾವ ಪಕ್ಷದಿಂದ ಬೇಕಾದರೂ ಅಷ್ಟೇ, ಅವರಿಗೆ ಟಿಕೆಟ್ ಕೊಡೋದಕ್ಕೆ ಹಿಂದೂ ಮುಂದೆ ನೋಡೋ ಪರಿಸ್ಥಿತಿನೇ ಇಲ್ಲ ಮೈಸೂರಿನಲ್ಲಿ. ಹಾಗಾಗಿ ವಾತಾವರಣ ಅವರ ಪರವಾಗಿ ಆಗಿದೆ. ಸಲಾಂ ಹೊಡೆಯಲ್ಲ, ಬಕೀಟ್ ಹಿಡಿಯಲ್ಲ ಅನ್ನೋ ಮಾತುಗಳನ್ನು ಪ್ರತಾಪ್ ಸಿಂಹ ಆಡಿದ್ರು, ವಾಗ್ದಾಳಿ ನಡೆಸಿದ್ರು. ಅದು ಬೇರೆ ಪಕ್ಷದವರ ಸ್ವಪಕ್ಷದವರ ಎಲ್ಲರನ್ನೂ ಸೇರಿಸ್ಕೊಂಡು ಪ್ರತಾಪ್ ಸಿಂಹ ಈ ರೀತಿಯ ಸ್ಟೇಟ್ಮೆಂಟ್ ಬಹಿರಂಗವಾಗೇ ಕೊಟ್ಟಿದ್ರು. ನಾನು ಬಕೀಟ್ ಹಿಡಿಯೋದು, ಸಲಾಂ ಹೊಡೆಯೋದು ಟಿಕೆಟ್ಗೋಸ್ಕರ ಅದೆಲ್ಲ ಮಾಡಲ್ಲ, ಕೆಲಸ ಮಾಡಿದ್ದೀನಿ, ಕ್ಷೇತ್ರದ ಜನಕ್ಕೆ ಗೊತ್ತಿದೆ, ಹಾಗಾಗಿ ನನಗೆ ಟಿಕೆಟ್ ಸಿಗಬೇಕು, ಅಷ್ಟೇ ಅವ್ರ ಧೋರಣೆ ಆಗಿರೋದು. ಇತ್ತ ಯದುವೀರ್ರ ವಿಚಾರ ನೋಡಿದ್ರೆ ಅಳಿಯನ ರಾಜಕೀಯ ಭವಿಷ್ಯಕ್ಕಾಗಿ ಚಿಂತನೆ ನಡೆಸ್ತಾ ಇದ್ದಾರೆ. ಹರ್ಷವರ್ಧನ್ ಸಿಂಗ್ ಈಗಾಗಲೇ ಲಾಬಿ ಮಾಡಿದ್ದಾರೆ, ರಾಜಸ್ಥಾನದಿಂದ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ರೀತಿ ಒತ್ತಡ ಇದೆ. ಈ ಎಲ್ಲ ಲೆಕ್ಕಾಚಾರಗಳು ಹೈಕಮಾಂಡ್ ಮೆಟ್ಟಿಲನ್ನು ತಲುಪಿದೆ ಅಂತ. ಹೊಗಳಿಕೊಳ್ಳುವಂಥ ಬರದಲ್ಲಿ ಬೇರೆಯವರನ್ನ ಪ್ರತಾಪ್ ಸಿಂಹ ಹೀಗಳೆದಿದ್ದು ತಪ್ಪಾಯಿತು. ಅದು ಕೂಡ ತಮ್ಮ ಸ್ವಂತ ಪಕ್ಷದವರನ್ನೇ ಹೀಗೆಳೆದ್ರು. ತಮ್ಮನ್ನ ತಾವು ಹೊಗಳ್ಕೊಳ್ಳೋ ಬರದಲ್ಲಿ ಯಾರನ್ನೂ ಜೊತೆಯಲ್ಲಿ ಇಟ್ಕೊಳ್ಳಿಲ್ಲ. ಈಗ ಅವರೆಲ್ಲರೂ ಒಗ್ಗಟ್ಟಾಗಿ ಪ್ರತಾಪ್ ಸಿಂಹ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ.
ಈ ಕಡೆ 2016, 2019, 2023ರಲ್ಲೂ ಕೂಡ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಅದೆಲ್ಲವೂ ಕೂಡ ಬಹಳ ಚರ್ಚೆಯಾಗಿತ್ತು. ಈ ಎಲ್ಲ ಅಂಶಗಳು ಒಟ್ಟೊಟ್ಟಿಗೆ ಈಗ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಪ್ರತಾಪ್ ಸಿಂಹ ಅವರು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಮುಂಗೋಪಿತನ, ಕಟುವಾಗಿ ಮಾತಾಡ್ತಾರೆ, ಬಹಳ ಕಡಾಖಂಡಿತವಾಗಿ ಮುಖದ ಮೇಲೆ ಮಾತಾಡ್ತಾರೆ, ಇದ್ದದ್ದನ್ನು ಹೇಳ್ಬಿಡ್ತಾರೆ. ಆ ಮುಂಗೋಪಿತನ ಮತ್ತೆ ಆನ್ ದಿ ಫೇಸ್ ಅವರು ಮಾತಾಡೋ ರೀತಿ ಮುಳುವಾಗಿ ಪರಿಣಮಿಸ್ತಾ ಇದೆ ಅಂತ. ಬಟ್ ಯದುವೀರನ್ನ ನೋಡಿದ್ರೆ ಅಮಿತ್ ಶಾ ಬಳಿ ನೇರವಾಗಿ ಬೇಡಿಕೆ, ಅಂದರೆ ರಾಜ್ಯ ಮಟ್ಟದಲ್ಲೋ ಅಥವಾ ಯಡಿಯೂರಪ್ಪನವರ ಮೂಲಕವೋ ಅಲ್ಲ, ಏನೇ ಇದ್ರೂ ನೇರ ಹೈಕಮಾಂಡ್ ಜೊತೆಗೆ ಅಮಿತ್ ಶಾ ಅವರೇ ಮಾತಾಡಿದ್ದಾರೆ, ಟಿಕೆಟ್ ಆಫರ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಇದೆ. ಅದು ವದಂತಿಗಳು ಇರಬಹುದು, ಯಾವುದು ಈ ಹಂತದಲ್ಲಿ ಕನ್ಫರ್ಮ್ ಆಗಿಲ್ಲ. ಬಟ್ ನೇರವಾಗಿ ಅಲ್ಲಿಗೆ ಅವರು ಒಂದು ಸಂಪರ್ಕ ಹೊಂದಿರೋದಂತೂ ಸತ್ಯ. ಹೀಗಾಗಿ ತಮಗೆ ಟಿಕೆಟ್ ಬೇಕು ಅಂತಾದರೆ ನೇರವಾಗಿ ಹೈಕಮಾಂಡ್ ಜೊತೆಗೆ ಡೀಲ್ ಮಾಡ್ಕೊಳ್ತಾರೆ. ಇದೆಲ್ಲ ಕಾರಣಗಳು ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ದೊಡ್ಡ ಮೈನಸ್ ಆಗಬಹುದು ಅಂತ ಡೀಟೇಲ್ಸ್ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗಷ್ಟೇ ನಾವು ಒಂದು ಪಟ್ಟಿ ಮಾಡಿ ಹೇಳ್ತಾ ಇದ್ವಿ ಪ್ರತಾಪ್ ಸಿಂಹ ಅವರಿಗೆ ಯಾವ ಕಾರಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ, ಸ್ವಪಕ್ಷೀಯರೇ ಯಾಕೆ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಬೇಡ ಅನ್ನೋ ಷಡ್ಯಂತ್ರ ಮಾಡ್ತಾ ಇರಬಹುದು ಅಂತ. ಏನನ್ಸುತ್ತೆ, ಕಡಖಂಡಿತ ಅನ್ಸುತ್ತಾ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಮೈಸೂರು ಟಿಕೆಟ್ ಕೈ ತಪ್ಪೋದು? ಯದುವೀರ್ರಿಗೆ ಈ ಬಾರಿಯ ಟಿಕೆಟ್ ಫೈನಲ್ ಆಗಬಹುದಾ? ಸದ್ಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವಾತಾವರಣ ಏನ್ ಹೇಳ್ತಾ ಇದೆ? ವಿಜಯ್, ಸಂಸದ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿರೋದಕ್ಕೆ ಪ್ರಮುಖವಾಗಿ 3 ಕಾರಣಗಳು ಈಗ ಮೇಲ್ನೋಟಕ್ಕೆ ಕಾಣ್ತಿದೆ. ಅದರಲ್ಲಿ ಮೊದಲನೇದು ಪ್ರತಾಪ್ ಸಿಂಹ ಅವರ ಮಾತೆ ಅವರಿಗೆ ಸದ್ಯ ಮೃತ್ಯು ಆಗಿ ಪರಿಣಮಿಸ್ತಿದೆ. ಮಾತೆ ಮುತ್ತು, ಮಾತೆ ಮಿತ್ತು ಅಂತಾರೆ. ಪ್ರತಾಪ್ ಸಿಂಹ ಅವರ ನೇರ ನಿಷ್ಠೂರವಾದಿ ಹೇಳಿಕೆಗಳೇ ಅವರಿಗೆ ಈಗ ಮುಳುವಾಗ್ತಿರೋದು. ಅವ್ರು ಯಾರನ್ನೂ ಕೂಡ ಕೇರ್ ಮಾಡ್ತಿರ್ಲಿಲ್ಲ, ತನ್ನ ಪಕ್ಷದವರಾಗ್ಬೋದು ಅಥವಾ ಹೊರಗಿನವರಾಗ್ಬೋದು. ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನು ನೇರವಾಗಿ ಖಡಾಖಂಡಿತವಾಗಿ ಖಂಡಿಸುವಂತಹ ಕ್ಯಾರೆಕ್ಟರ್ ಪ್ರತಾಪ ಸಿಂಹ ಅವ್ರದ್ದು. ಈ ಕಾರಣಕ್ಕಾಗಿ ಹಲವರನ್ನ ಅವರು ನಿಷ್ಠೂರ ಕಟ್ಟಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಪ್ರತಿ ಹಂತಲ್ಲೂ ಕೂಡ ಅವರು ಅವರದೇ ಪಕ್ಷದವರನ್ನು ಕೂಡ ಹಲವರನ್ನು ಕೂಡ ಟೀಕಿಸ್ತಿದ್ರು. ನಿನ್ನೆ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಕೂಡ ಮತ್ತೊಂದು ಹೇಳಿಕೆಯನ್ನು ನೀಡ್ತಿದ್ರು. ಇರುವ 28 ಸಂಸದರ ಪೈಕಿ ಯಾರನ್ನಾದ್ರೂ ಕಡೆ ತೂಕ ಹಾಕಿದ್ರೆ ಅವ್ರಿಗಿಂತ ಹೆಚ್ಚು ನಾನು ತೂಗ್ತೀನಿ, ಹೆಚ್ಚು ಕೆಲಸ ಮಾಡ್ತೀನಿ ಅಂತೇಳಿ. ಅಂದರೆ ಅವ್ರದೇ ಪಕ್ಷದ ಸಂಸದರನ್ನು ಕೂಡ ಅವರು ಗಣನೆಗೆ ತೆಗೆದುಕೊಳ್ತಿದ್ರು. ಅಂದರೆ ನಾನು ಅವರೆಲ್ಲರಿಗಿಂತ ಉತ್ತಮವಾಗಿ ಕೆಲಸ ಮಾಡ್ತಿದ್ದೀನಿ ಅಂತ. ಇನ್ನು ಇದ್ರ ಜೊತೆಗೆ ಹಲವು ನಾಯಕರ ಜೊತೆ ಅವರು ನೇರವಾಗಿ ವಾಗ್ದಾಳಿ ನಡೆಸುವಂಥ ಕೆಲಸಕ್ಕೆ ಮುಂದಾಗ್ತಿರು, ಟಕ್ ಆಫ್ ಮಾಡ್ತಿರು. ನಾನು ಯಾರಿಗೂ ಕೂಡ ಸಲಾಮನ್ನ ಹೊಡೆಯಲ್ಲ, ಯಾರಾದ್ರ ಮನೆ ಬಳಿ ಕೂಡ ಹೋಗಲ್ಲ, ನಾನು ಯಾರಿಗೂ ಕೂಡ ಕೈ ಮುಗಿಯಲ್ಲ ಅಥವಾ ಯಾರಿಗೂ ಬಕೆಟಿಸಮ್ ಮಾಡಲ್ಲ, ನಂಗಾದ್ರೂ ಪರಿವು ಅಥವಾ ಅದರ ಅಗತ್ಯತೆಯೂ ಕೂಡ ಇಲ್ಲ. ನಾನು ಕೆಲಸ ಮಾಡಿದ್ದೀನಿ, ನನಗೆ ಟಿಕೆಟ್ ಬೇಕು, ಟಿಕೆಟ್ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಕೊಡಗು ಹಾಗೂ ಮೈಸೂರಿನ ಜನರನ್ನು ನಂಬಿದ್ದೀನಿ, ಯಾವುದೇ ನಾಯಕರನ್ನ ನಂಬಿಲ್ಲ ಅಂತ ಹೇಳಿ ಅವರು ನೇರವಾಗಿ ನಾಯಕರುಗಳಿಗೆ ಟಾಂಗ್ ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ರು. ಇದ್ರ ಜೊತೆಗೆ ವಿಪಕ್ಷಗಳ ವಿರುದ್ಧವೂ ಕೂಡ ಹರಿಯಾಯ್ತಿದ್ರು. ಅಂದರೆ ಕಾಂಗ್ರೆಸ್ನ ನಾಯಕರುಗಳು ಖುದ್ದು CM ಸಿದ್ದರಾಮಯ್ಯ ಹಾದಿಯಾಗಿ ಹಲವು ನಾಯಕರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಹಿಂದುತ್ವದ ವಿಚಾರ ಬಂದಾಗಲೂ ಕೂಡ ಅವರು ಒಂದು ಸಮುದಾಯ ಅಥವಾ ಒಂದು ಧರ್ಮದ ಮುಖಂಡರುಗಳನ್ನು ಕೂಡ ಅಥವಾ ಒಂದು ಧರ್ಮವನ್ನು ಕೂಡ ನೇರವಾಗಿ ಅವರು ಟಾರ್ಗೆಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಈ ಎಲ್ಲ ಮಾತುಗಳೇ ಸದ್ಯ ಅವರಿಗೆ ಈಗ ಮೃತ್ಯುವಾಗಿ ಪರಿಣಮಿಸ್ತಿದೆ, ಅಂದ್ರೆ ಮಿತ್ತಾಗಿ ಪರಿಣಮಿಸ್ತಿರೋದು. ಇನ್ನು ಎರಡನೇ ಪಾಯಿಂಟ್, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಯಾಕೆ ಅವರಿಗೆ ಟಿಕೆಟ್ ಸಿಕ್ತಿದೆ ಅಂತ ಅಂದ್ರೆ ಪ್ರಮುಖವಾಗಿ ಅದು ರಾಜಸ್ಥಾನದ ಲಾಬಿ ಅಂತ ಹೇಳಿ ಈಗ ಹೇಳಲಾಗ್ತಿದೆ. ಯದುವೀರ್ ಅವರ ಪತ್ನಿ ತ್ರಿಷಿಕಾ ಅವರ ತಂದೆ ಹರ್ಷವರ್ಧನ್ ಅವರು ಡುಂಗರ್ಪುರದ ಸಂಸದರಾಗಿದ್ದಾರೆ, ಅವರು ರಾಜ್ಯಸಭಾದ ಸದಸ್ಯರ ಕೂಡ ಆಗಿದ್ದಾರೆ. ಅವರು ದೆಹಲಿ ಮಟ್ಟದಲ್ಲಿ ಸಾಕಷ್ಟು ನಾಯಕರುಗಳ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಅವರು ಅತಿ ಹೆಚ್ಚು ಲಾಬಿಯನ್ನ ಮಾಡ್ತಿದ್ದಾರೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರಿಗೆ ಟಿಕೆಟ್ ಅನ್ನ ಕೊಡಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇರಿಸಿದ್ದಾರೆ. ಆ ಕಾರಣಕ್ಕಾಗಿ ಯದುವೀರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇನ್ನು ಮಾತಿನ ವಿಚಾರಕ್ಕೆ ಬಂದಾಗಲೂ ಕೂಡ ಯದುವೀರ್ ಅವರು ಸ್ವಲ್ಪ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ. ಅದರ ಜೊತೆಗೆ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಒಂದು ವೇಳೆ ಯದುವೀರ್ ಬೇಡ ಅಂತ ಹೇಳಿದ್ರೆ CN ಮಂಜುನಾಥ್ ಅವರ ಹೆಸರನ್ನ, ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಮೃದು ಸ್ವಭಾವ ಮತ್ತೆ ಸೌಮ್ಯ ಸ್ವಭಾವ, ಕಡಿಮೆ ಮಾತಾಡ್ತಾನೆ ಅನ್ನೋದು ಈಗ ಗಣನೆಗೆ ಬರ್ತಾ ಇರೋಂಥ ವಿಚಾರ. ಇನ್ನು ಅಂತಿಮವಾಗಿ ಮೂರನೇ ಪಾಯಿಂಟ್ ಅಂತ ಅಂದ್ರೆ ಸೋಮಣ್ಣ ಅವರ ಪರವಾಗಿ ಸಂಸದ ಪ್ರತಾಪ ಸಿಂಹ ಅವರು ಕಳೆದ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದು. ಸೋಮಣ್ಣ ಹಾಗೂ BY ವಿಜೇಂದ್ರ ಹಾಗೂ ಯಡಿಯೂರಪ್ಪ ಈ
ಈ ಎರಡು ಕುಟುಂಬಗಳ ನಡುವೆ ಸಾಕಷ್ಟು ವಾಗ್ಯುದ್ಧಗಳು ಆಗಿಂದಾಗ್ಗೆ ನಡೀತಾ ಇರ್ತವೆ. ಈ ನಡುವೆ ಸಂಸದ ಪ್ರತಾಪ ಸಿಂಹ ಅವರು ಸೋಮಣ್ಣ ಅವರ ಪರವಾಗಿ ಕೆಲಸ ಮಾಡಿದ್ರು ಎಂಬ ಕಾರಣಕ್ಕಾಗಿ ಈ ಸದ್ಯ ಪ್ರತಾಪ ಸಿಂಹ ಅವರನ್ನ ಸೋಮಣ್ಣ ಅವರ ಜೊತೆಗಿದ್ದಂತಹ ಹಲವು ಮುಖಂಡರುಗಳು ತಮ್ಮ ಜೊತೆಲಿ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರತಾಪ ಸಿಂಹ ಅವರನ್ನ ಪ್ರಯತ್ನ ಮಾಡ್ತಿದ್ರೆ, ವಿಜೇಂದ್ರ ಅವರ ಬಣದಲ್ಲಿ ಇದ್ದಂತಹ ಹಲವರು ಪ್ರತಾಪ ಸಿಂಹ ಅವರನ್ನ ವಿರೋಧಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅವರೆಲ್ಲರೂ ಕೂಡ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಜೊತೆ ಚಾಡಿಯನ್ನ ಹೇಳಿದ್ದಾರೆ ಅನ್ನೋದು ಸದ್ಯ ಬಿಜೆಪಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವಂತಹ ವಿಚಾರ ಆಗಿದೆ. ವಿಜಯ್, ಈ ಎಲ್ಲಾ ಕಾರಣಗಳಿಂದಲೂ ಕೂಡ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದೆ ಅಂತ ಹೇಳಿ ಸಾರ್ವಜನಿಕ ವಲಯ ಹಾಗೂ ಬಿಜೆಪಿ ಆಂತರಿಕ ವಲಯದಲ್ಲೇ ಕೇಳಿ ಬರ್ತಿರುವಂತಹ ಮಾತು. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.